ಲಾಂಚ್ ಆಯಿತು. ಅಲ್ಲಿ ನೋಡಿ ಹೆಂಗೆ ನಿಂತಿದ್ದೀರಾ. ಓಕೆ, ಕಾಡಿನ ಮಧ್ಯೆ ಒಂದು ಒಳ್ಳೆ ತಂಡದ ಜೊತೆಗೆ ನಿಮ್ಮ ಎಕ್ಸ್ಪೀರಿಯನ್ಸ್ ಪ್ಲೀಸ್. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ರಕ್ಷಿತ್, ನನಗೆ ಫಸ್ಟು ಒಂದು ಈ ಸ್ಕ್ರಿಪ್ಟ್ ಹೇಳಬೇಕಾದ್ರೆ ಹೊಸ್ದಾಗಿ ನಾವು ಡೈರೆಕ್ಷನ್ ಮಾಡ್ತಿದ್ದೀವಣ್ಣ, ಈ ಥರ ಸ್ಕ್ರಿಪ್ಟ್ ಇದೆ, ನೀವು ದಯವಿಟ್ಟು ಒಂದು ಪಾತ್ರ ನೀವೇ ಮಾಡಬೇಕು ಅಂದರೆ ಒಂದಷ್ಟು ಸುಮಾರು ಜನ ಯಾರಾದರೂ ಆಪ್ಷನ್ಸ್ ಇಟ್ಕೋತಾರೆ. ಒಂದಷ್ಟು ಕ್ಯಾರೆಕ್ಟ್ರ್ ಇಲ್ಲ, ಇವರಿಲ್ಲ ಅಂದರೆ ಇವ್ರ ಪೇಮೆಂಟ್ ಆಗಿಲ್ಲ ಅಂದರೆ ನೆಕ್ಸ್ಟ್ ಬೇರೆಯವ್ರನ್ನ ಕೇಳೋಣ, ಒಂದು 3-4 ಜನ ಆಪ್ಷನ್ಸ್ ಇಟ್ಕೊಂಡು ಶಾರ್ಟ್ ಲಿಸ್ಟ್ ಮಾಡಿಕೊಂಡು ಕೇಳ್ತಾರೆ. ಬಟ್ ಫಸ್ಟ್ ಡೇ ಒನ್ನಿಂದ ರಕ್ಷಿತ್ತು ಇಲ್ಲಣ್ಣ ನೀವೇ ಮಾಡಬೇಕು ಅಂತೇಳಿ ಈ ಪಾತ್ರ ನನಗೋಸ್ಕರನೇ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ರಕ್ಷಿತ್. ಅಂದರೆ ಟ್ರೈಲರಲ್ಲಿ ಆ ಲುಕ್ ಇದೆ, ಬಟ್ ಟ್ರೈಲರೇ ಹಂಗೆ. ಬಟ್ ಸಿನಿಮಾದಲ್ಲಿ ಇನ್ನೂ ಮಜಾ ಇದೆ. ನನ್ನ ಕ್ಯಾರೆಕ್ಟ್ರು ಫಸ್ಟ್ ಟೈಮ್ ಒಂದು ಹೀರೋಯಿನ್ನ ಲವ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟವನೆ ಸ್ಕ್ರಿಪ್ಟ್. ಫೈನಲಿ ನಾನು ಮಾತ್ರ ಮಾಡ್ತಿರ್ತೀನಿ, ಅವಳು ಮಾಡ್ತಿರಲ್ಲ. ಅದೇ ಮಜಾ ಇದೆ ಕ್ಯಾರೆಕ್ಟರು. ಒಂದಷ್ಟು ಆ್ಯಕ್ಷನ್ ಸೀಕ್ವೆನ್ಸ್ ಇರ್ಬೋದು, ಆಮೇಲೆ ಆ ಲೊಕೇಶನ್ಸ್ ಇರ್ಬೋದು. ಇವಾಗ ನಾವು ಟ್ರೈಲರಲ್ಲಿ ನೋಡಿದಂಗೆ ಆ ಒಂದು ಬ್ರಿಡ್ಜಲ್ಲಿ ಒಂದು 4 ವೀಲ್ ಡ್ರೈವ್ ಜೀಪ್ ಮಾತ್ರ ಹೋಗೋಕ್ಕೆ ಸಾಧ್ಯ. ಆ ಥರದ ಲೊಕೇಶನ್ಗಳಲ್ಲಿ ಇವ್ರ ಟೀಮ್ಗೆ, ಡೈರೆಕ್ಷನ್ ಟೀಮ್ ಇರ್ಬೋದು, ಓಲ್ಡ್ ಪ್ರೊಡಕ್ಷನ್ ಟೀಮ್ಗೆ ಇರ್ಬೋದು, ನಿಜವಾಗ್ಲೂ ಮೆಚ್ಕೋಬೇಕು. ಯಾಕಂದರೆ ಇದೇ ಲೊಕೇಶನಲ್ಲಿ ನಾವು ಶೂಟ್ ಮಾಡಬೇಕು ಅಂತ ರಿಸ್ಕ್ ತೊಗೊಂಡು ಆ ಸ್ಕ್ರಿಪ್ಟಿಗೆ ಬೇಕಾಗಿರೋ ಲೊಕೇಶನ್ಸ್ ಹುಡುಕಿ ಅದಕ್ಕೆ ಏನೇನು ಬೇಕೋ ಆ ಕತೆಗೆ ಅದನ್ನೆಲ್ಲ ಮಾಡಿರ್ತಕ್ಕಂಥ ಇಡೀ ಟೀಮ್ಗೆ, ನನಗೆ ಈ ಪ್ರಾಜೆಕ್ಟಲ್ಲಿ ಜಂಗಲ್ ಮಂಗಲಲ್ಲಿ ಒಂದು ಪಾತ್ರ ಕೊಟ್ಟಿದ್ದಕ್ಕೆ ಇಡೀ ತಂಡಕ್ಕೆ ಥ್ಯಾಂಕ್ ಯು ಸೋ ಮಚ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಅಂದರೆ ಸುಮಾರು ಲ್ಯಾಂಗ್ವೇಜ್ಗಳಲ್ಲಿ ಇವತ್ತು ಈ ಲೋ ಬಜೆಟ್ ಸಿನಿಮಾಗಳು ಒಂದಷ್ಟು ಹಿಟ್ ಆಗುತ್ತೆ, ಒಂದಷ್ಟು ಕತೆ ಮೇಲೆ ಪ್ರಾಮುಖ್ಯತೆ ಕೊಟ್ಟಿರ್ತಾರೆ ಅನ್ನೋದಕ್ಕೆ ಈ ಸಿನಿಮಾ ನೋಡಿದ್ರೆ ಖಂಡಿತವಾಗಲೂ ಅದರ್ ಲ್ಯಾಂಗ್ವೇಜ್ ಸಿನಿಮಾಗಳಿಗೆ ಏನು ಬರುತ್ತೋ, ಒಂದು ಲೋ ಬಜೆಟು ಮೀಡಿಯಮ್ ಬಜೆಟ್ ಸಿನಿಮಾಗಳು ಏನು ಬರುತ್ತೋ ಅದಕ್ಕೆಲ್ಲ ಚಾಲೆಂಜ್ ಮಾಡಿ ಹೇಳ್ತೀನಿ. ಜಂಗಲ್ ಮಂಗಲ್ ಸಿನಿಮಾ ಖಂಡಿತವಾಗಲೂ ಕರ್ನಾಟಕದ ಪ್ರೇಕ್ಷಕರಿಗೆ ಇರ್ಬೋದು, ಹೊರಗಡೆಯಿಂದ ಬೇರೆ ಯಾವುದೇ ಲ್ಯಾಂಗ್ವೇಜ್ ಅವರು ನೋಡಿದ್ರು ಈ ಸಿನಿಮಾನ ಮೆಚ್ಕೋತಾರೆ. ಯಾಕಂದರೆ ಅಷ್ಟು ಸ್ಟ್ರಾಂಗ್ ಬಿಲೀವ್ ಇದೆ ನನಗೆ. ಯಾಕಂದರೆ ಆ ಸಿನಿಮಾದಲ್ಲಿ ವರ್ಕ್ ಮಾಡಿರೋದು ಇರ್ಬೋದು, ಆ್ಯಕ್ಟ್ ಮಾಡಿರೋದು, ಆ ಸಿನಿಮಾದ ಪ್ರೋಸೆಸಿಂಗ್ ಏನೇನು ನಡೀತಿದ್ದೋ ಅವೆಲ್ಲನೂ ನಾನು ಹತ್ತಿರದಿಂದನೇ ನೋಡಿರೋದ್ರಿಂದ ಖಂಡಿತವಾಗಲೂ ಈ ಪ್ರಾಜೆಕ್ಟ್ ಆದಮೇಲೆ ಕನ್ನಡದಲ್ಲಿ ಸುಮಾರು ಜನ ಸಿನಿಮಾ ಮಾಡ್ಬೋದು. ನಾವೂ ಅಂದರೆ ಒಂದು ಗೀಫೀಸ್ ಮಾಡ್ಕೊಂಡು ಒಂದು 10-15 ಜನ ಸೇರಿಕೊಂಡು ಇವರೆಲ್ಲ ಹಂಗೆ ಮಾಡಿರೋದು. ಯಾರೋ ಒಬ್ಬ ಬಂದು ನಿರ್ಮಾಪಕರು ಒಬ್ಬರು ಬಂದು ಪ್ರೊಡ್ಯೂಸ್ ಮಾಡಿರೋದು ಆ ಥರದ್ದಲ್ಲ. ಸುಮಾರು ದಿನಗಳಿಂದ ಸುಮಾರು ಕಡೆ ಅವ್ರ ಇಷ್ಟ ಕಷ್ಟಗಳನ್ನೆಲ್ಲ ಬಿಟ್ಬಿಟ್ಟಿದ್ದಾರೆ ಡೈರೆಕ್ಟ್ರು. ಅವ್ರ ಮನೆ ಕೆಲಸ ಇನ್ನೊಂದು ಮತ್ತೊಂದು ಎಲ್ಲ ಬಿಟ್ಟು ಅವ್ರು ಕೂಡಿಟ್ಟಿರೋ ಹಣ ಇನ್ನೊಂದು ಮತ್ತೊಂದು, ಅದರಲ್ಲಿ ಯಶು ಅವನು ಒಂದಷ್ಟು ಕಡೆ ದುಡ್ಡು ಎತ್ಕೊಂಬಂದು ಎಲ್ಲರೂ ದುಡ್ಡು ಹಾಕ್ಕೊಂಡು ಸಿನಿಮಾ ಮಾಡ್ಬೋದು, ನಾವೂ ಮಾಡ್ಬೋದು, ಒಂದು 10 ಜನ ಸೇರ್ಕೊಂಡು ಒಂದು ಸಿನಿಮಾ ಮಾಡ್ಬೋದು ಅನ್ನೋದಕ್ಕೆ ಪ್ರೂವ್ ಮಾಡಿದ್ದಾರೆ. ಜಂಗಲ್ ಮಂಗಲ್ಗೆ ಒಳ್ಳೇದಾಗಲಿ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಆಶೀರ್ವಾದ ನಮ್ಮ ಮೇಲೆ ಇರಲಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಉಗ್ರಮ್ಮನ್. ಇದೇಣ ಅಂದರೆ ಒಂದಷ್ಟು ಅಂದರೆ ಊರಲ್ಲಿ ಲೀಡರು ಕಾಮಿಕ್ ವಿಲನ್ ಅಣ್ಣ. ಅಂದರೆ ಮಜಾ ಇದೆ ಕ್ಯಾರೆಕ್ಟರ್ನ. ಒಂದಷ್ಟು ಆ್ಯಕ್ಷನ್ ಸೀಕ್ವೆನ್ಸ್ ಲೈಕ್ ಹೀರೋಯಿನ್ನ ಅಂದರೆ ಅವಳು ಪ್ರೀತಿ ಮಾಡ್ತಿರಲ್ಲ, ಬಲವಂತವಾಗಿ ನಾವು ಪ್ರೀತಿ ಮಾಡೋದು, ಅದಕ್ಕೆ ಒಂದಷ್ಟು ಸಮಸ್ಯೆಗಳು. ಒಂದಷ್ಟು ಊರಲ್ಲಿ ಈ ಲೀಡರ್ಸ್ ಇರ್ತಾರಲ್ಲ ಊರಲ್ಲಿ, ಒಂದಷ್ಟು ಅಂದರೆ ಗೌಡ ಒಂದಷ್ಟು ಹುಡುಗರನ್ನ ಚೇಳಗಳನ್ನ ಹಾಕ್ಕೊಂಡು ಓಡಾಡಿಕೊಂಡು ಪ್ರತಿಯೊಂದು ಕೆಲಸಗಳು ನನ್ನ ಮುಖಾಂತರನೇ ಆಗಬೇಕು, ನಾನು ಹೇಳಿದ್ದೇನೆ ನಡಿಬೇಕು ಅನ್ನೋದು, ಆ ಥರದ ಪಾತ್ರ. ಆ ಕಾಸ್ಟ್ಯೂಮ್ ಡಿಸೈನು ಅಷ್ಟೇ, ಲುಂಗಿ ಮತ್ತು ಆ ಥರದ್ದೆಲ್ಲ ಡಿಸೈನ್ ಮಾಡಿರೋದು ತುಂಬ ಆ ಥರದ ಇಡೀ ಥ್ರೂಔಟ್ ಸಿನಿಮಾ ಬರ್ತಾನೆ. ಚೆನ್ನಾಗಿದೆ ಅಣ್ಣ. ಅವರೆಲ್ಲರೂ ನನ್ನ ಶೂಟ್ ಮಾಡ್ತಾರಣ್ಣ ಈಗ ಹೇಳಿದರೆ. ಇದೇ ಜುಲೈ 4ನೇ ತಾರೀಕು, ಜುಲೈ 4ಕ್ಕೆ ರಿಲೀಸ್ ಆಗುತ್ತೆ. ದಯವಿಟ್ಟು ಬನ್ನಿ, ಎಲ್ಲರೂ ನೋಡಿ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.